ತುರ್ಮುರಿ ಡಿಪೋ ಕಚರಾ ತೆಗೀಲಿಕ್ಕೆ ಎಲ್ಲರೂ ಕೂಡಿ ಉಚ್ಗಾವ್, ತುರ್ಮುರಿ, ಬಾಚಿ, ಕುದ್ರೆಮನಿ, ಬಸುರ್ತಿ, ಆಮೇಲೆ ಮನ್ನೂರು, ಆಮೇಲೆ ಉಚ್ಗಾವ್ ಇವರು ಎಲ್ಲರೂ ಕೂಡಿ ಎಲ್ಲರೂ ಈ ಕಚರಾ ಒಟ್ಟು ಇಲ್ಲಿಂದ ತೆಗೆಯೋದು ಅಂಥೇಳಿ ಎಲ್ಲರೂ ನಿರ್ಧಾರಕ್ಕೆ ಬಂದೆವು ನಾವು. ಯಾಕಂದ್ರೆ ಈ ಥರ ಏನಾಗೈತಿ, ಮಕ್ಕಳಿಗೆ ಮಕ್ಕಳಿಗೆ 3 ಸ್ಕೂಲ್ ಇದಾವೆ. ಒಂದು ಕನ್ನಡ ಸ್ಕೂಲ್, ಒಂದು ಮರಾಠಿ ಸ್ಕೂಲ್, ಒಂದು ಹೈಸ್ಕೂಲ್ ಒಂದು ಐತೆ, ಆಮೇಲೆ ಇಂಗ್ಲೀಷ್ ಸ್ಕೂಲ್ ಒಂದು UKG LKG ಇವು ಎಲ್ಲ ಸ್ಕೂಲ್ ಇದ್ದಾಗ ಅಲ್ಲಿ ಗಣಪತಿ ಇದು ಗಣಪತಿ ಎಲ್ಲ ಇವು ಇದಾವೆ, ದೇವ್ರುಗಳು ಸುದಲಿ ಇದಾವೆ ಅಲ್ಲಿ ಗಣಪತಿದು. ಅದಕ್ಕೆ ಇದನ್ನು ಯಾವುದೂ ಕಾರಣಕ್ಕೆ ನಾವು ಬಹಿಷ್ಕಾರ ಹಾಕಿದೆವು. ಪಂಚಾಯತ್ ಬಹಿಷ್ಕಾರ ಹಾಕಿದೆವು, ತಾಲೂಕು ಪಂಚಾಯತ್ ಬಹಿಷ್ಕಾರ ಹಾಕಿದೆವು, ಆಮೇಲೆ ಜಿಲ್ಲಾ ಪಂಚಾಯತ್ ಬಹಿಷ್ಕಾರ ಹಾಕಿದೆವು. ಬಹಿಷ್ಕಾರ ಅಂದರೆ ಇಲೆಕ್ಷನ್ ಬಹಿಷ್ಕಾರ ಹಾಕೇ ಬಿಟ್ಟಿದ್ದೇವೆ ನಾವು ಆಲ್ರೆಡಿ. ಈ ಕಚರಾ ಹೋಗೋ ಮಟ್ಟ ಬಹಿಷ್ಕಾರ ಇರೋದನ್ನ ಖಾಯಮನೆ ಇರೋದ, ಕಚರಾ ಹೋದಾಗ ನಾವು ಇಲೆಕ್ಷನ್ ಆಡ್ತೇವಂತ ನಾವು. ಈಗ ಆಶ್ವಾಸನೆ ಕೊಟ್ಟಿದ್ದಕ್ಕೆ ಅವರು ಪ್ರಯತ್ನ ಮಾಡ್ತೇನೆ ಅಂತ ಅಂದಾರ. ಆಗಲಿಲ್ಲ ಅಂದ್ರೆ ನಾವೇನೋ ಇಲೆಕ್ಷನ್ಗೆ ನಾವು ಎಲ್ಲರೂ ಯಾರನ್ನೂ ಒಳಗೆ ತೊಗೊಳೋದಿಲ್ಲ ಅಂತೇಳಿ ನಾವು ಅದನ್ನು ನಿರ್ಧಾರಕ್ಕೆ ಬಂದೇವೆ. ಎಲ್ಲರೂ ದಲಿತ ಸಂಘರ್ಷ ಸಮಿತಿಯವರಾಗಲಿ, ಸಮಿತಿ ಆಗಲಿ, ಕಾಂಗ್ರೆಸ್ದವ್ರಾಗಲಿ ಎಲ್ಲ ಪಾರ್ಟಿ ಕೂಡಿ ಐತಿ. ಈ ಯಾವ ಪಾರ್ಟಿಗೆ ನಾವು ಮಾಡಿಲ್ಲ, ಎಲ್ಲರೂ ಕೂಡಿ ಇದನ್ನು ನಿರ್ಣಯ ತೊಗೋತ. ಏನು ಸಮಸ್ಯೆ ಅಂದರೆ ಅದ್ರಾಗಿಂದ ಏನು ರಾಡಿ ಇರ್ತೈತಲ್ಲ, ರಾಡಿ ಹೊಲಸು ಇರ್ತೈತಲ್ಲ, ಆ ಹೊಲಸ ತಗನೆ ಹೋಗಿ ಬಾಡಿಗೊಳ್ದಾಗ ಒಳಗೆ ಬಾಯಿಗೊಳ್ದಾಗ ಬರಕತ್ತಾವ, ಬೋರ್ಗದಾಗ ನೀರು ಬರತ್ತಾವ. ನಾಯಿಗಳು ಇಲ್ಲಾಂದ್ರೆ 1000 ನಾಯಿ ಇದಾವೆ ಅಲ್ಲಿ. ಇಬ್ಬರು ಹೋಗೋದಿಲ್ಲ, ಟನ್ಗಳು ತೊಗೊಂಡು ಹೋಗ್ಬೇಕು, ಕೈಯಾಗ ಬಡಿಗಳು ತೊಗೊಂಡು ಹೋಗ್ಬೇಕು. ಆಮೇಲೆ ಎಲ್ಲರೂ ಕೂಡಿ ಅಲ್ಲಿ ಏನಾರೇ ಹೊಲ್ದಾಗ ಕೆಲಸ ಮಾಡೋಕೆ ಹೋದ್ರೆ ನನ್ಗಳು ಕೊಂಡಿರ್ತಾವೆ. ಹೌದು, ಒಂದು ಠಾಣಿ ತೊಗೊಂಡು ಹಿಂಗೆ ರೊಟ್ಟಿ ತಿನ್ನೋ ಟೈಮ್ಗೆ ಠಾಣಿ ತೊಗೊಂಡು ಹೋಗ್ಬೇಕಾದ್ರೆ ರೊಟ್ಟಿ ತಿನ್ನೋ ಟೈಮ್ಗೆ ಒಬ್ಬರು ಠಾಣಿ ಹೊಡ್ಕೊಂಡು ಕೊಟ್ಟಿರ್ಬೇಕು. ಆ ಥರ ನನ್ನ ಸುದಲ್ಲ ಅಲ್ಲಿ ಬರಾಕತ್ತಾವು. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಸೇಮಿಗೆ ತಾವು ತಿಳಿಸ್ಬೇಕು. ಹಿಂಗೆ ಎಲ್ಲ ಕಾರ್ಯಕ್ರಮ ಮಾಡಿದರು. 7-8 ಸಾವಿರ ಮಂದಿನ ಕೂಡಿಸಿ ಈಗ ಏನಾಗೈತೆ ಸರ, 20 ವರ್ಷದಿಂದ ತೆಗಿತೀವಿ. ಈಗ ಏನಾಗೈತೆ ಸರ, ಅವರೆಲ್ಲ ಆಶ್ವಾಸನೆ ಕೊಡಕತ್ತಾರೆ. ಈಗ ಅದಕ್ಕೆ ನಾವು ಏನು ಮಾಡಿದೆವು, ನಾವು ಸ್ವಂತನ ನಿರ್ಣಯ ತೊಗೊಂಡಿಲ್ಲ. ಎಲ್ಲ ಸ್ವಂತನ ನಿರ್ಣಯ ತೊಗೊಂಡು ಜನರೆಲ್ಲ ಇದ್ರ ಮುಂದೆ ಅದನ್ನು ಯಾವುದು ಕಾರ್ಯಕ್ರಮ ಇರಲಿ, ಏನೂ ಇರಲಿ, ಇದು ನಮ್ಮದು ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಜಡ್ಪಿ ಇರಲಿ, ಯಾರಿಗೂ ನಾವು ಒಳಗೆ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಯಾರ್ರಿ ಶಾಸಕರ ಇಲ್ಲ, ಬರಲಿಲ್ಲ, ನಾವೇನು ಹೇಳಕ್ಕೆ ಹೋಗಿಲ್ಲ. ಅವ್ರು ಬರ್ತೇನೆ ಅಂದಿರು, ನಾವೇನು ಹೋಗಲಿಲ್ಲ. ಅವ್ರು ಇಲ್ಲಿ ಬರ್ಬೋದು ಅನ್ನಿಸೋದಲ್ಲ, ಅದಕ್ಕೆ ನಾವು ಇದನ್ನು ಬಂಧನ ಮಾಡಿಲ್ಲ. ಎಲ್ಲರಿಗೂ ಎಚ್ಚರಿಕೆ ಇದು ಒಂದ. ಈಗ ತುರ್ಮುರಿ ಆಗೈತ್ರಿ, ತುರ್ಮುರಿ ಬಹಿಷ್ಕಾರ ಮಾಡಿದೆವು. ಆಮೇಲೆ ಉಚ್ಗಾವ್ದವ್ರು ಮಾತಾಡಕತ್ತಾರ. ಉಚ್ಗಾವ್ದಿಂದ ಆದಮೇಲೆ ಬಸುರ್ತಿ, ಆಮೇಲೆ ಮನ್ನೂರ, ಆಮೇಲೆ ಬಾಚಿ, ಹಿಂಡಲ್ಗ, ಇವೆಲ್ಲ ಸುಳ್ಗ ಗಿಳ್ಗ ಎಲ್ಲರೂ ಕೂಡಿ, ಕಲ್ಲೇವಾಳಿ ಎಲ್ಲರೂ ಕೂಡಿ ನಾವು ಮಾತಾಡಿ ಏನು ನಿರ್ಣಯ ತೊಗೊಳೋದೈತೆ ಎಲ್ಲರೂ ಕೂಡಿ ನಾವು 5-6 ಜನರದ್ದು ಊರದ್ದು ಎಲ್ಲ ನಿರ್ಣಯ ತೊಗೋತೀವಿ. ಎಲ್ಲ ಸಿಟಿ ಕಚರ ಎಲ್ಲ ತಂದು ನಮ್ಮ ತುರ್ಮುರಿಯಾಗ ಹೋಗ್ಕೊಡಕತ್ತಾರು. ಅದರ ಸಂಬಂಧ ಅದು ಬಂದಾಗಬೇಕು. ಅದಕ್ಕೆ ನಾವು ಇದನ್ನು ನಿರ್ಣಯ ತೊಗೊಂಡೆವು. ಇವತ್ತು 2-3 ಸಾವಿರ ಜನ ಕೂಡಿದ್ದೆವು ನಾವು. ಇವತ್ತು ನಾವು ಮಾತಾಡೋದು ಸಿದ್ದಪ್ಪ ಕಾಂಬ್ಳೆ ಅಂತೇಳಿ. ಓಕೆ ಸರ್, थोड़ा पीछे मैं बात कर सकती ಸರ್ ನಮಸ್ಕಾರ. ನಾನು ಸ್ವರಾಲಿ ಜಾಧವ್ ಅಂತ, ತುರ್ಮುರಿ ರಹಿವಾಸಿ. ಇಲ್ಲೂ ಹಲವಾರು ವರ್ಷ 20 ವರ್ಷದಿಂದ ಕಸ ಒಗಿಲಿಕ್ಕಿದ್ದಾರೆ. ಅಲ್ಲಿ ಮಕ್ಕಳ ಆರೋಗ್ಯ ಚೆನ್ನಾಗಿಲ್ಲ. ಆಮೇಲೆ ಅಲ್ಲಿ ನಮ್ಮ ಗ್ರಾಮ ದೈವತ ರಾಮಲಿಂಗ ದೇವಸ್ಥಾನ ಇದೆ ಸರ್. ಆ ದೇವ್ರಿಗೆ ಪ್ರತಿ ದಿನಾಲೂ ಮಕ್ಕಳು ಹೋಗ್ತಾರು, ದೊಡ್ಡವರು ಹೋಗ್ತಾರು. ಅಲ್ಲಿ ಎಲ್ಲ ನಾಯಿ ಎಲ್ಲ ಮೈ ಮೇಗೆ ಬರ್ತಾವು, ಗುಡಿಯಲ್ಲಿ ಎಲ್ಲ ಹಾನಿ ಮಾಡ್ತಾರೆ ಸರ್. ಮತ್ತು ಅಲ್ಲಿ ಹೈಸ್ಕೂಲ್ ಇದೆ, ಹೈಸ್ಕೂಲ್ ಒಳಗೆ ಮಧ್ಯಾಹ್ನ ಆಹಾರ ಬರುತ್ತೆ ಸರ್. ಯಾರೂ ಊಟ ಮಾಡಲ್ಲ ಮಕ್ಕಳು, ಎಲ್ಲ ನೆನಗಳು. ಆಮೇಲೆ ಅಷ್ಟು ಒಂದು 100 ಮೀಟರ್ನಲ್ಲಿ ಮರಾಠಿ ಸ್ಕೂಲ್ ಇದೆ ಸರ್. ನಮ್ಮ ಸ್ಕೂಲ್ನಲ್ಲಿ ಇಷ್ಟು ಮಕ್ಕಳಿದಾವ್ರಿ ಸರ್. ಎಲ್ಲ ಅನ್ನ ವೇಸ್ಟ್ ಹೋಗುತ್ತೆ. ಮನೆಯಿಂದ ಮತ್ತೆ ಬಂದೆ ಓಡಿ ಹಸು ಆದರೆ ಮತ್ತೆ ಮನೆಯಲ್ಲಿ ಬಂತು, ಮತ್ತು ಮನೆಯಲ್ಲಿ ತಿನ್ನು ಮತ್ತು ಮಕ್ಕಳಿಗೆ ಸಾಲಿಗೆ ಹೋಗ್ತಾರೆ ಸರ್. ಮತ್ತು ಜನರು ಹೊಲಕ್ಕೆ ಹೋಗ್ತಾರೆ. ಹೊಲದೊಳಗೆ ಎಷ್ಟೋ ನೆನ ಕಡಿತಾವು, ಕೀಟಕಗಳು, ಮತ್ತು ಅವರೆಲ್ಲ ಸ್ಕಿನ್ ಎಲರ್ಜಿ ಇದೆ ಸರ್. ಊರಿನಲ್ಲಿ ನೀರು ಚೆನ್ನಾಗಿಲ್ಲ ಸರ್. ಅಲ್ಲಿ pH ಲೆವೆಲ್ ತುಂಬಾ ಕಡಿಮೆ ಇದೆ. ಎಲ್ಲರೂ ಕೊಂಡು ನೀರು ಕುಡಿಯೋದು. ಹೊಲದಲ್ಲಿ ಹೋಗಿದ್ರೆ 1-2 ಕಿಲೋಮೀಟರ್ ಅವ್ರಿಗೆ ನೀರು ಮುಳುಗಿದ್ರೆ ನೀರು ಸಿಗಂಗಿಲ್ಲ ಸರ್. ಎಲ್ಲ ಬಾವಿ ನೀರೆಲ್ಲ ಹೊಲದೊಳಗೆ ಎಲ್ಲ ಬಾವಿ ನೀರೆಲ್ಲ
ಖರಾಬಾಗಿದೆ. ಇಷ್ಟು ತೊಂದರೆ ಇದೆ ರೀ ಸರ್. ಶ್ವಾಸನದ ಎಷ್ಟು ಜನರಿಗೆ ಯಕೃತ ಮತ್ತು ಲಿವರ್ ಪ್ರಾಬ್ಲಮ್ ಇದೆ ಸರ್, ಶ್ವಸನದ ಪ್ರಾಬ್ಲಮ್ ಇದೆ ಸರ್. ಇನ್ನೊಂದು ಕೆಲವಾರು ವರ್ಷ ಹೋಗಿದ್ರೆ ನೀವು ಪ್ರಶಾಸನ ನಮ್ಮ ಊರಿಗೆ ಎಲ್ಲರೂ ನೀರು ಉಪಲಬ್ಧ ಮಾಡ್ತಾರು, ಎಲ್ಲ ಆರೋಗ್ಯ ಸೇವೆ ಉಪಲಬ್ಧ ಮಾಡ್ತಾರು. ಆದರೆ ನಮ್ಮ ಊರಿಗೆ ಸರ್ ಆಕ್ಸಿಜನ್ ಕೊಡಬೇಕಾಗಿತ್ತು. ಇನ್ನೊಂದು ಹಲವಾರು ವರ್ಷ ಹೋಗಿದ್ರೆ ತುಂಬಾ ಹೌದು ಸರ್. ನಾವು ಎಷ್ಟೊಂದು ವರ್ಷದಿಂದ ಇದು ವಿಷಯ ಅವ್ರ ಮುಂದೆ ಹೇಳ್ತಾ ಇದ್ದೀವಿ ಸರ್. ನಾವು ಬರೇ ಕರುಣದಿಂದ ಅವ್ರ ಕಡೆ ಬೇಡ್ಕೊಂಡಿವಿ. ಈಗ ಲಾಸ್ಟ್ ಟೈಮ್ ಸರ್ ನಾವು ಊರೆಲ್ಲ ತುಂಬ ಜನ ಸರ್ ಬೇಜಾರಾಡ್ಕೊಂಡ ಈಗ ಹೊರಗಡೆ ಬಂದ. ನಮ್ಮ ಊರಿನಲ್ಲಿ ಯಾರು ಸಣ್ಣ ಮಕ್ಕಳನ್ನು ಇಲ್ಲ ಸರ್. ಶಾಲೆಗೆ ಹೋಗೋದು ಹುಡುಗರು ಅಷ್ಟೇ ಹೋಗಿದ್ದಾರೆ. ಎಲ್ಲರೂ ಜನ ರೋಡ್ ಮ್ಯಾಗೆ ಬಂದಿದ್ದಾರೆ ಸರ್. ಇನ್ನೊಂದು ಹಲವಾರು ಸ್ವಲ್ಪ ಟೈಮ್ ಕೊಡ್ತಾರೆ ಸರ್. ಆಮೇಲೆ ಆಂದೋಲನ ಕೊಟ್ಟಿದ್ರೆ ಪ್ರಶಾಸನ ನೋಡ್ಬೋದು ಏನು ಮಾಡ್ತಾರೆ ಜನರು ಅಂತ. ಇಷ್ಟೊಂದು ಎಲ್ಲ ತೊಂದರೆಗೆ ಪ್ರಶಾಸನ ನಮ್ಮ ಕಡೆ ಗಮನ ಕೊಟ್ಟು ಇದು ಪರಿಹಾರ ಮಾಡಬೇಕು ಸರ್. ಸ್ವರಾಲಿ ಜಾಧವ್ ಸರ್. ಥ್ಯಾಂಕ್ ಯು. ಬೆಳಗಾವಿ ಜಿಲ್ಲೆ ಅಂತ ಬೆಳಗಾವಿ ಸ್ಮಾರ್ಟ್ ಸಿಟಿ ಆದಂಥ ಜಿಲ್ಲೆಯಲ್ಲಿ ತುರ್ಮುರಿ ಅಂತ ಗ್ರಾಮದಲ್ಲಿ ಇಡೀ ಬೆಳಗಾವಿ ಸಿಟಿಯ ಕಚರಾಗಳನ್ನು ಕಳೆದ 20 ವರ್ಷಗಳಿಂದ ತಂದು ಹಾಕ್ತಾ ಇದ್ದಾರೆ. 20 ವರ್ಷದಿಂದ ತಂದು ಹಾಕ್ತಾ ಇದ್ದಾರೆ. ಅದರ ಸುತ್ತಮುತ್ತಲಿರುವ ಹಳ್ಳಿಗಳು ಸುಮಾರು 50-60 ಹಳ್ಳಿಗಳಿದ್ದಾವೆ. ಚುರುಮುರಿ ಗ್ರಾಮದ ಪರಿಸ್ಥಿತಿ ಎಲ್ಲ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಕೆಟ್ಟೋಗಿದೆ. ಅಲ್ಲಿರುವ ನಾಯಿ ದನ ಕರುಗಳಿಗೂ ಅನುಕೂಲ ಇಲ್ದಂಗೆ ಆಗಿದೆ. ಮತ್ತು ಮನುಷ್ಯರ ಜೀವನ ಅಂತ ಹೇಳಲೇಬಾರ್ದು. ಸರ್ಕಾರ ಕಣ್ಮುಚ್ಕೊಂಡು ಕುಂತಿದೆಯಾ ಅಥವಾ ಈ ಅಧಿಕಾರಿಗಳು ಅನ್ಪಡಿದಾರ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟು ದಿನದಿಂದ 20 ವರ್ಷದಿಂದ ಅಲ್ಲಿ ರೈತರಿಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೊಳವೆ ಬಾವಿಗಳಿಗೂ ಕೂಡ ಅಶುದ್ಧ ನೀರು ಸಿಗ್ತಾ ಇದೆ. ಅಶುದ್ಧ ನೀರಾಗಿಬಿಟ್ಟಿದೆ. ವಾತಾವರಣ ಕೂಡ ಚೆನ್ನಾಗಿಲ್ಲ. ಅಲ್ಲಿರುವ ಪರಿಸ್ಥಿತಿ ನೋಡಿದರೆ ಎಲ್ಲ ಬಡ ಕುಟುಂಬದವರು ರೈತರು ಅಂಥ ಜನರಿಗೆ ಯಾರೂ ಹಣಿಕೆ ಹಾಕಿ ನೋಡ್ತಾ ಇಲ್ಲ. ಕಳೆದ 20 ವರ್ಷದಿಂದ ಎಷ್ಟೋ ಸರಿ ನಮ್ಮ ಯುವಕರು ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಎಷ್ಟೋ ಸರಿ ನಾವು ಮಾಡಿದ್ರು ಕೂಡ ನಮ್ಮನ್ನು ಜೈಲಿಗೆ ತೊಗೊಳ್ಳುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರ. ಅದೇ ಅವರು ಕಳೆದ 5 ವರ್ಷ ಹಿಂದ್ಗಡೆನೇ ಭರವಸೆ ಕೊಟ್ಟಿದ್ದರು. ಈ ಮುಂದಿನ ಸಾರಿ ನಾನು ಆರಿಸ್ತೊಂಬರ್ರಿ, ನಾನು ಆ ಕಚರ ತೆಗೆದು ಹೋಗ್ತೇನೆ ಅಂತ. ಆ ಆರಿಸ್ತಕ್ಕಂಗೆ ತೆಗೆದೋಗಿರಿ ಅಂತ ನಾವು ಅವರಿಗೆ ಕಳಕಳಿ ವಿನಂತಿ ಮಾಡ್ಕೊಳ್ತೇವೆ ಶಾಸಕರಿಗೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಆದಂಥ ಸತೀಶಣ್ಣ ಜಾರಕಿಹೊಳಿ ಅವರಿಗೂ ಕೂಡ ನಾವು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತೇವೆ. ಈ ಸಾರಿ ಮಾತ್ರ ನಾವು ಸುಮ್ಮನೆ ಕುತ್ಕೋದಿಲ್ಲ. ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಕಳೆದ ಸಾರಿ ಜೈಲಿಗೆ ಹೋಗಿದ್ದೇವೆ. ಈ ಸಾರಿ ಏನಾಗುತ್ತೋ ಪ್ರಾಣ ಹಾನಿ ಕೂಡ ಆಗ್ಬೋದು. ಆ ಥರ ಪರಿಸ್ಥಿತಿಯನ್ನು ಉಂಟಾಗಿದೆ. ಕಳೆದ 20 ವರ್ಷಗಳಿಂದ ಅಲ್ಲಿ ಇರುವಂಥ ಪರಿಸ್ಥಿತಿ ಏನಾಗಿದೆ, ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ. ಅದ್ರ ಇವರು ಮಾಡ್ತಿರೋದು ಕಚರಾ ಕುಂಡೆ ಹತ್ತಿರ ಎಷ್ಟೋ ಸ್ಕೂಲ್ಗಳಿದ್ದಾವೆ. ಆ ಸ್ಕೂಲ್ಗಳಿಗೆ ಬರ್ತಿರುವಂಥ ಸ್ಕೂಲ್ಗಳ ಸಂಖ್ಯೆನೂ ಕಡಿಮೆ ಆಗೋಗಿದೆ. ಕಾರಣ ಅಲ್ಲಿ ಇರೋ ವಾತಾವರಣದಿಂದ. ಬೆಳಗಾವಿ ಸ್ಕೂಲ್ ಬರ್ತಾ ಇದ್ದಾರೆ ಎಲ್ಲ ಹುಡುಗರು. ಗೌರ್ಮೆಂಟ್ ಸ್ಕೂಲ್ ಬಂದ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿ 4 ಗೌರ್ಮೆಂಟ್ ಸ್ಕೂಲ್ ಬರ್ತವೆ ನಿಯರೆಸ್ಟು. ಕಲ್ಲೇವಳ, ತುರ್ಮುರಿ, ಉಚ್ಗಾಂವ್ ಅಂತ ಇರೋ ಎಲ್ಲ ಸ್ಕೂಲಲ್ಲೂ ಕೂಡ ಪ್ರದೂಷಣ ವಾತಾವರಣ ಆಗಿದೆ. ನನ್ನ ಹೆಸರು ಮಹಾಂತೇಶ್ ದುರ್ಗಪ್ಪ ತಳವಾರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ. ನಮ್ಮ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.